ಇವರು ಅದ ನಾನು ಚಪಾತಿ ಸೂಪರ್. ಎಷ್ಟು ಮಂದಿ ಕೂಡ ಬಂದಿದೆ? ಅಲ್ಲೇ ಕುತ್ಕೊಂಡಿದ್ ನೋಡ ನಾವು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ಅಯ್ಯೋ ಇದೇನು ಬರೀ ಕಲ್ಕೇರಿ ಅಂತಂದೇಳಿ ಅನ್ಕೋಬೇಡಿ. ಯಾಕಂತಂದರೆ ನಾನು ಲಾಸ್ಟ್ ಟೈಮು ನೀವು ಕರೆಕ್ಟಾಗಿ ನೋಡಿದ್ದೇ ಆಗಿದ್ದರೆ ವಿಡಿಯೋ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನೇನು ಹೇಳಿದ್ದೆ ಅಂತಂದರೆ ಕಲ್ಕೇರಿ ಹತ್ರ ನಂದೀಶ್ವರ ಗುಡಿ ನಾವು ನೋಡದೆ ಮಿಸ್ ಮಾಡಿದ್ದೇವೆ ಅಂತಂದೇಳಿ. ಸರಿ ನಂದೀಶ್ವರ ಗುಡಿಗೆ ಹೋಗೋಣ ಅಂತಂದೇಳಿ ಮತ್ತು ಫ್ಯಾಮಿಲಿ ಮತ್ತು ತುಂಬ ಜನ ಹೋದರೆ ಆ ವ್ಯೂಸ್ ಪಾಯಿಂಟು ಮತ್ತು ಟ್ರಕ್ಕಿಂಗು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಸರಿ ಅಂತಂದೇಳಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ತುಂಬ ಜನ ಸೇರಿಕೊಂಡು ಮತ್ತು ನಂದೀಶ್ವರ ಗುಡಿಗೆ ಹೋಗೋಣ ಅಂತಂದೇಳಿ ಹೋಗ್ತಾಯಿದ್ವಿ. ಹೋಗಬೇಕಾದ್ರೆ ಇಷ್ಟೆಲ್ಲ ಕಾರ್ ನಮ್ಮ ಧಾರವಾಡ ಪಕ್ಕನೇ ಆಯಿತಾ ಅಂತಂದೇಳಿ ಆಶ್ಚರ್ಯ ಪಡ್ತಾಯಿದ್ವಿ. ಇವರು ನಮ್ಮ ಬ್ರದರು ಮತ್ತು ಇವ್ರು ನಮ್ಮ ಸಿಸ್ಟ್ರು ಸೆಕೆಂಡ್ ಒನ್ನು ಇವ್ರು ಬರ್ತಿದ್ದಾರಲ್ಲ, ಇವರು ಬೆಂಗಳೂರಲ್ಲಿ ಇರ್ತಾರೆ. ಅವಳಿಗೆ ಈ ಥರದ್ವೆಲ್ಲ ಟ್ರೆಕ್ಕಿಂಗು ಈ ಥರದ್ದೆಲ್ಲ ನೇಚರ್ ಪ್ಲೇಸ್ ಎಲ್ಲ ನೋಡಬೇಕು ಅಂತ ತುಂಬ ಖುಷಿ. ಸರಿ ಅಂತಂದು ಹೇಳಿ ನಾವು ಹೋಗ್ತಿದ್ವಿ. ಅಲ್ಲಿ ನಂದೀಶ್ವರ ಗುಡಿಗೆ ಹೋಗೋಕ್ಕೆ ಅಲವಿಲ್ಲ, ಅದೇನೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ಇನ್ನು ಜೂನ್ವರೆಗೂ ಓಪನ್ ಆಗಲ್ಲ ಅಂತ ಹೇಳಿದರು. ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡು ಅಯ್ಯೋ ಬಂದ್ವಿ ಹಿಂಗಾಯ್ತಲ್ಲ ಹೇಳಿದ್ದಾರೆ, ಬಟ್ ನಮಗೆ ಕನ್ಫ್ಯೂಷನ್ನು ಸಂಡೇ ಅಷ್ಟೇ ಕ್ಲೋಸ್ ಆಗಿರುತ್ತನೋ ಅಂತಂದು ಹೇಳಿ ಇನ್ನು ಸರಿ ಬಂದಿದ್ದೇವೆ ಇಲ್ಲಿವರೆಗೂ ವ್ಯೂ ಪಾಯಿಂಟ್ಸಿಗೆ ಹತ್ತನ ಅಂತಂದೇಳಿ ಎನರ್ಜಿ ಬರುತ್ತೆ, ಎನರ್ಜಿ ಬೂಸ್ಟ್ ಅಂತಂದೇಳಿ ನೋಡ್ರಿ ಒಂದು ಡಬ್ಬ ಪಪ್ಪಾಯಿ ಹಣ್ಣು ಕಟ್ ಮಾಡಿದರೆ ಮಕ್ಕಳೆಲ್ಲ ಸೇರಿಕೊಂಡು ಅದೇ ಕರ ಇದ್ದರೆ ಹೊರೆ ಹುಲ್ಲು ಖಾಲಿ ಆಗುತ್ತೆ ಅಂತ ಶಾಸ್ತ್ರ ಇದೆಯಲ್ಲ, ಆ ಥರ ಮಕ್ಕಳು ಕಾಂಪಿಟೇಷನ್ ಮೇಲೆ ಪಪ್ಪಾಯಿ ಹಣ್ಣೆಲ್ಲ ತಿಂದು ಖಾಲಿ ಮಾಡಿದರು. ಮತ್ತು ನೀರಡಿಗೆಲ್ಲ ಆಗಂಗಿಲ್ಲ, ತುಂಬ ಬಿಸಿಲಿರೋದ್ರಿಂದ ನಾವು ಅಷ್ಟೊತ್ತಿಗೆ ಒಂದು 12-12:30 ಆಯಿತು ವ್ಯೂ ಪಾಯಿಂಟ್ಸ್ ಹತ್ತೋ ಅಷ್ಟೊತ್ತಿಗೆ ಅಂತ ಎಲ್ಲ ಒಂದು ಡಬ್ಬೆ ಪಪ್ಪಾಯಿ ಹಣ್ಣು ಖಾಲಿ ಮಾಡಿಕೊಂಡು ಸರಿ ಊಟ ಎಲ್ಲ ಕಟ್ಕೊಂಬಂದಿದ್ವಿ. ಬಂದು ಊಟ ಮಾಡೋಕ್ಕೆ ಬರುತ್ತೆ ಅಂತಂದೇಳಿ ವ್ಯೂ ಪಾಯಿಂಟ್ಸಿಗೆ ಹೋಗೋಣ ಇನ್ನು ಅಂತಂದು ಹೇಳ್ಬಿಟ್ಟು ಹೋದ್ವಿ. ಮಕ್ಕಳಿಗೆಲ್ಲ ತುಂಬ ಖುಷಿ. ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಹಾರಿಸ್ಕೊಂಬಂದಿದ್ರು ಅವರು. ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ಏನೋ ಇವೆಂಟ್ಸ್ ಎಲ್ಲ ಮಾಡಿಕೊಂಡು ಫುಲ್ಲು ಖುಷಿಲೇ ಇಲ್ಲಿ ಒಂದು ಟ್ರಕ್ಕಿಂಗ್ ಇದೆ ಅಂತಂದೇಳಿ ಎಂಜಾಯ್ಮೆಂಟ್ ಮೇಲೆ ಬಂದಿದ್ದರು. ತುಂಬ ಖುಷಿನೇ ಎಂಜಾಯ್ ಮಾಡಿದ್ವಿ. ನಾವೇನೇನು ಮಾಡಿದ್ವಿ, ಹೇಗೆ ಮಾಡಿದ್ವಿ ಅಂತಂದೇಳಿ ನಿಮಗೆಲ್ಲ ಲಾಸ್ಟಿಗೆ ಗೊತ್ತಾಗುತ್ತೆ, ನೋಡ್ತಾ ಬನ್ನಿ. ಸರಿ ಪಪ್ಪಾಯಿ ಹಣ್ಣೆಲ್ಲ ತಿಂದ್ವಿ, ನೀರು ಕುಡಿದ್ವಿ. ಇಲ್ಲಿ ಹೋಗೋಣ ಅಂತಂದೇಳಿ ಇಲ್ಲೆಲ್ಲ ಇವರೆಲ್ಲ ನಮ್ಮ ಬ್ರದರ್ ಇದ್ದಾರಲ್ಲ, ಇವರೆಲ್ಲ ನಾವಲ್ವಿ ನೀವು ಹೋಗ್ರಿ ಅಂತ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಬಾ ತುಂಬ ಮಜಾ ಅಂದ್ರೆ ಅವ್ರು ಏನು ಹೇಳ್ತಾರೆ ಲಾಸ್ಟಿಗೆ ಅಂತಂದೇಳಿ ಗೊತ್ತಾಗುತ್ತೆ. ಎಲ್ಲರೂ ಓಡಾಕತ್ತಾರೋ ಜಿಂಕ ಅಲ್ಲ ಬಾಲಂಗ ಸೈಗೆ ಹೋಯ್ತಲ್ಲ ನಮ್ಮ ಹುಡುಗ. ಇವಾಗೇನು ಹೇಳ್ತಾರೆ ಅಂತ ಅದು ನಿಮಗೆ ಗೊತ್ತಾಗುತ್ತೆ ನೋಡಿ. ಸರಿ ಇನ್ನೇನು ಖುಷಿಲೇ ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಹೊಂಟ್ವಿ. ಇವು ನಮ್ಮ ಸಿಸ್ಟ್ರು, ನಮ್ಮ ತಂಗಿ ಇದ್ದಾಳಲ್ಲ, ಅವಳು ಏನು ಹೇಳ್ತಾಯಿದ್ಲು, ರನ್ ಅಂತಂದೇಳಿ ಮಕ್ಕಳಿಗೆಲ್ಲ ಓಡಿಸ್ಬಿಟ್ಟು ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಸರಿ ನಾನು ವಿಡಿಯೋ ಮಾಡ್ಕೊತ ಹಿಂದಿರೋದಕ್ಕೆ ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮರೆಲ್ಲ ಅಯ್ಯೋ ನಾವು ಮಾಡ್ಕೋತೀವಿ, ನೀವು ಓಡ್ರಿ ಅಂತಂದೇಳಿ ನನ್ನ ಓಡಕ್ಕೆ ಹಚ್ಚಿದ್ರು. ಈ ಟ್ರಕ್ಕಿಂಗಲ್ಲಿ ಮತ್ತೆ ವಿಡಿಯೋ ನೋಡ್ರಿ, ಈ ಟ್ರಕ್ಕಿಂಗಲ್ಲಿ ವಿಡಿಯೋ ಅಂತೀನಿ ನೋಡ್ರಿ, ರನ್ ಪಾಪ ಇವ್ರು ಈಗ ನ್ಯೂಲಿ ಮ್ಯಾರಿಡ್, ಏನು ಮಾಡ್ಬೇಕು, ಹೆಂಡತಿನೇ ಬರಲಿಲ್ಲ. ಹೌದು, ಫುಲ್ ಬೈಕ್ ಮೇಲೆ ಎಂಜಾಯ್ ಮಾಡ್ಕೊಂಡು ಬರ್ಬೇಕು ಅಂತಿದ್ರು, ಆದ್ರೆ ಹಿಂಗಾಗಿವತ್ತು. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಒಳ್ಳೆ ಬಿಸಿಲಲ್ಲಿ ಹಚ್ಚಸಕತ್ತಾವಿ. ಜಂಗಲ್ನಲ್ಲಿ ಆರಾಮ್ ನೆಂದಲ್ಲಿ ಮನೆಯಾಗಿದ್ದೆ ಒಳ್ಳೇದಾಯ್ತು. ನನ್ನ ಹೆಂಡತಿ ಬರ್ಲಿದ್ದು ಒಳ್ಳೇದಾಯ್ತು. ಇವ್ರು ನೋಡ್ರಿ ತ್ರಿಮೂರ್ತಿಗಳು, ಇತ್ತಾಗ ಓಡಂಗೂ ಇಲ್ಲ, ಇತ್ತ ನಡೆಯಂಗೂ ಇಲ್ಲ. ನೋಡ್ರಿ ನೋಡೋಣ ಹೆಂಗ್ ಮಾಡ್ತೀರಿ ನೋಡ್ರಿ ಓಡೋಣ ಓಡಕ್ ಬರ್ತೀವಿ. ಬರಲ್ಲ
ಯಾರು ಬರಲ್ಲ ಅಂತ ಹೇಳಿದ್ರು ನೋಡು ಅವರೇ ಫಾಸ್ಟಾಗಿ ಮುಂದೆ ಓಡ್ತಾ ಇದ್ರು. ಏನಪ್ಪ ಅಂದರೆ ನಾನೆಲ್ಲ ಇಂಟ್ರೆಸ್ಟ್ ತೋರಿಸ್ಕೊಂಡು ಮುಂದೆ ಹೋದರೆ ಫಸ್ಟಿಗೆ ಅವರಿಗೆ ಮೋಸ್ಟ್ಲಿ ನಾನು ಹೇಳ್ತಾ ಇದ್ದೆ ಲಾಸ್ಟಿಗೆ ನಿಮಗೆಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ನೋಡಿ ಅಂತಂದೇಳಿ ಎಲ್ಲ ಕುಣಿತಾ ಓಡ್ತಾ ಒಬ್ಬರು ಅಣ್ಣ ಹೋದ್ರು ನೋಡಿರ್ಬೇಕು ನೀವು. ಆಮೇಲೆ ಇವರು ಎಲ್ಲ ಓಡ್ಕೊಂಡು ನಾನು ಮೊದಲು ಅಂತಂದೇಳಿ ನಮ್ಮನ್ನೇ ಹಿಂದೆ ಹಾಕಿ ಎಲ್ಲ ಚೆನ್ನಾಗಿ ಹೊಡೆದ್ರು. ಈ ಅಣ್ಣ ನೋಡ್ರಿ ಹಿಂದೆ ಬರ್ತಾ ಇದ್ದಾನಲ್ಲ ಅವ್ನು ಮೊದಲು ಬರೋಕ್ಕೆ ಒಲ್ಲೆ ಅಂತಿದ್ದನು. ಲಾಸ್ಟಿಗೆ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅವನಿಗೆ, ಅಷ್ಟೊಂದು ಖುಷಿಯಾಗಿತ್ತು. ಆ ರೀಲ್ಸ್ ಮಾಡೋಣ ಈ ರೀಲ್ಸ್ ಮಾಡೋಣ, ಅಯ್ಯೋ ಮರದ ಮಧ್ಯೆ ಎಲ್ಲ ಫೋಟೋ ತಗೊಳ್ಳೋದು, ಏನು ಫುಲ್ ಎಂಜಾಯ್ಮೆಂಟು ಸಿಕ್ಕಾಪಟ್ಟೆ. ಹಾಗೆ ಒಬ್ರಿಗೆ ಕಾಂಪಿಟೇಷನ್ ಮೇಲೆ ನಾನು ಮುಂದೆ ಅಂತ ಹೋಗೋದು. ಆಮೇಲೆ ಒಂದೊಂದು ಟೊಂಗಿ ಒಂದೊಂದು ಮರದ ಕೊಂಬಿ ಮೇಲೆಲ್ಲ ಕೂತ್ಕೋತಾ ಇದ್ರು. ಅಲ್ಲಿ ಕೆಳಗಡೆ ಎಲ್ಲ ಕೊಂಬಿ ಮಧ್ಯೆ ದಾರಿಲೇ ಇದೆ, ಅದ್ರ ಮೇಲೆಲ್ಲ ಕೂತ್ಕೋತಾ ಇದ್ರು. ಏನೋ ಒಂದು ನಮಗೆ ನಾವು ತುಂಬ ಸಲ ಬಂದಿದ್ವಿ, ನಾನು ನಮ್ಮ ಮನೆಯವರು ಇವರೆಲ್ಲ. ಆದ್ರೆ ಏನಂತಂದ್ರೆ ನಮಗೆ ಎಲ್ಲ ಟೈಮು ನಾವು ಎಂಜಾಯ್ ಮಾಡಿದ್ವಿ ಅಂತ ಅನ್ನಿಸ್ತು. ಆ ಸಲ ಒಂಥರ ಎಂಜಾಯ್ ಮಾಡಿದ್ರೆ ಈ ಥರ ಒಂದು ಸಲ ಆದರೂ ಏನೋ ಹೇಳಿ ನೀವು ಈ ಥರ ಟ್ರೆಕ್ಕಿಂಗ್ ಎಲ್ಲ ಹೋಗ್ತೀವಿ ಅಂದರೆ ಜನ ಜಾಸ್ತಿ ಇರಬೇಕು, ಅದು ಈ ಥರ ಎಲ್ಲ ಮಕ್ಕಳಿರಬೇಕು. ಮಕ್ಕಳ ಮಧ್ಯೆ ಮಕ್ಕಳು ಕಿರಿಕಿರಿ ಮಾಡಿದರೂ ಪರವಾಗಿಲ್ಲ, ಅವ್ರಿಗೆ ನೀರು ಬೇಕು ಅದು ಬೇಕು ಇದು ಬೇಕು ಅಂತ. ಬಟ್ ಮಕ್ಕಳು ಬರೀ ಮೊದಲೇ ಇಟ್ಬಿಟ್ರೆ ನಾವು ಈಗಿನ ಸಾಮಾಜಿಕ ಜಾಲತಾಣ ಬರೀ ಮೊಬೈಲು TV ಅದೇ ನೋಡ್ಕೋತಾ ಕೂಡ್ತಾರೆ. ಹಾಗಾಗಿ ಈ ಥರದ್ದೆಲ್ಲ ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕು ಅಂತಂದು ಹೇಳಿ ನಾವು ಈ ಥರ ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ, ಕರ್ಕೊಂಬಂದಿದ್ದೀವಿ ಮಾಡಲಿ ಅಂತ ಎಂಜಾಯ್. ಹಾಯ್ ಎಲ್ಲರೂ ಎಲ್ಲಿ ಬಂತೀರಪ್ಪ? ನಾವು ಕಲ್ಕೆರಿಗೆ ಬಂದೇವ್ರಿ ವ್ಯೂ ಪಾಯಿಂಟಿಗೆ. ಹೌದ್ರಿ, ವ್ಯೂ ಪಾಯಿಂಟ್ ಅಂತ ಹೇಳ್ಯಾರ್ರಿ, ಅಲ್ಲಿಗೆ ಹೊಂಟೇವ್ರಿ. ಬಟ್ ಅಲ್ಲೇ ಏನೈತಂತ ನಮಗೂ ಗೊತ್ತಿಲ್ಲ, ನಾವು ನೋಡಿ ಬಂದೇವ್ರಿ. ಇದು ಕಾಲ್ದಾರಿ ಅಂತ ಐತಿ, ಇದು ಕಾಲ್ದಾರಿ ಐತಿ ಕಾಣವಲ್ದ, ಎಲ್ಲಿ ಕರ್ಕೊಂಡ್ರು ಏನು ಇವ್ರು? ಇಲ್ಲಿ ಏನ್ರ ಕಾಲ ನೋಡ್ಪ ಸಾಕು ನೀನು ಮಾಡೋದ್ನ ಕಾಲ್ದಾರಿ ಅಂತ ಹೇಳ್ತಾರು. ಇಲ್ಲಿ ನೋಡ್ರಿ ದೊಡ್ಡ ಕಲ್ಲು ದಾರಿ ಅದಾವ, ಕಲ್ಲಡಿ ಬಿದ್ದಿಗಿದ್ದೀರಿ ಮುಂದೆ ನೋಡ್ರಿ. ಏನ ಬಂದವಂಗ ಏನ ಕಾಣಲಿಲ್ಲ ಅಂತ ಹಂಗಂತಾರ. ನಾವು ಇಬ್ಬರೇ ಬಂದಿಲ್ಲ, ಎಷ್ಟು ಮಂದಿ ಕೂಡಿ ಬಂದಿದ್ದೀವಿ. ಅಲ್ಲಿಂದ ಓಡಿ ಬಂದು ಇಲ್ಲಿ ಸುಸ್ತಾ ಕುಂತಾರೆ ಎಲ್ಲರೂ. ಇವರು ಜಿಂಕ ಅಲ್ಲ, ಕತ್ತೆಗಳು. ರನ್ನಿಂಗ್ ಮಾಡಿ ಸುಸ್ತಾಗಿದ್ದಾರೆ. ಇವ್ರಷ್ಟು ವಿಡಿಯೋ ಸಂಬಂಧ ಅಷ್ಟು ಓಡಾಕತ್ತಾರ, ಕರೆ ಏನು ಓಡಾಕತ್ತಿಲ್ಲ. ಅಷ್ಟು ಒಂದು ಸ್ವಲ್ಪ ನೋಡ್ಕೊಂಡ್ಬಿಡ್ರಿ, ವಿಡಿಯೋದಾಗ ನೋಡ್ರಿ. ಯಾಕೆ ಎದುರಿಗೆ ನಿಮ್ಗೆ ಸಿಗೋದಿಲ್ಲ ಅವ್ರು. ನಾಳೆ ಊರು ಇವತ್ತು ರಾತ್ರಿ ಊರು ಹೊಂಟ್ರೆ ಎಲ್ಲರೂ. ಇದೆಲ್ಲ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಮನೆಯವ್ರದ್ದು ಎಲ್ಲ ಮಾತಾಗಿತ್ತು. ತುಂಬ ಎಂಜಾಯ್ ಮಾಡಿ ಖುಷಿಲೇ ಅವರು ಹೇಳ್ತಾಯಿದ್ರು. ಎಲ್ಲರಿಗೂ ಅವ್ರಿಗೇನಂತಂದರೆ ನಾನು ಮಾತಾಡ್ತೀನಿ ಅಂತಂದು ಹೇಳ್ತಾಯಿದ್ರು. ಅಕ್ಕ ನಾ ಮಾತಾಡ್ತೀನಿ ಆಯ್ತು ಮಾತಾಡಿ ಅಂತ ಹೇಳ್ತಾಯಿದ್ದೆ. ಏನು ಯೂಟ್ಯೂಬರು ಏನು ಫುಲ್ ದೂರ ಉಳಿದ್ರಿ ಬ್ಯಾಕ್ ಆದ್ರಲ್ಲ ಅಂತಂದೇಳಿ ಎಲ್ಲ ಮತ್ತೆ ಕಾಡಿಸ್ತಾಯಿದ್ರು. ಹಾಗೆ ಮತ್ತು ಇವ್ರದ್ದು ನೋಡಿ ನಮ್ಮ ಮಕ್ಕಳು ಕೂಡ ನಾನು ಮಾತಾಡ್ತೀನಿ ಆಂಟಿ, ನಾನು ಮಾತಾಡ್ತೀನಿ ಅತ್ತಿ ಅಂತೆಲ್ಲ ಹೇಳ್ತಾಯಿದ್ರು. ಆಯ್ತಾಯ್ತು ಎಲ್ಲರಿಗೂ ಒಂದೊಂದು ಅವಕಾಶ ಕೊಡ್ತೀನಿ ಅಂತಂದೇಳಿ ನಾನೆಲ್ಲ ಹೇಳ್ತಾಯಿದ್ದೆ. ಹಾಗೆ ಇದೇ ದಾರಿಲಿ ಹೋಗ್ತಾನೆ ಅಲ್ಲ ರೀಲ್ಸ್ ಮಾಡೋಣ ಅಂತ ನಿಂತಿದ್ರು. ನಮ್ಮ ಆಂಟಿಗೂ ಕರ್ಕೊಂಡು ಹೋಗಿದ್ದೆ, ದೊಡ್ಡಮ್ಮ ಆಗಬೇಕು ಆ್ಯಕ್ಚುಲಿ, ಅಮ್ಮನೂ ಕೂಡ ಆಂಟಿನೇ ಅಂತವಿ. ಅವರು ಎಷ್ಟು ಇಂಟ್ರೆಸ್ಟಲ್ಲಿ ನಡೀತಾ ಇದ್ದಾರೆ ಅಂತಂದ್ರೆ ಇಷ್ಟು ಏಜಲ್ಲಿ ಅವ್ರಿಗೆ ಮೋಸ್ಟ್ಲಿ ನಮಗೆಲ್ಲರಿಗೂ ಸುಸ್ತಾಗೈತಿ, ಅವ್ರಿಗೆ ಮಾತ್ರ ಸುಸ್ತಾಗಿಲ್ಲ. ಇವರು ನಮ್ಮ ಅಕ್ಕ, ನಮ್ಮ ಅಣ್ಣನ ಮಗಳು. ನೀವಿಬ್ರು ಕುಡಿಸೋಣ ಒಂದು ಗತಿ ಕನ್ಸಿಲ್ ಮತ್ತೆ ಆಮೇಲೆ ನೋಡಿ ಫ್ರೆಂಡ್ಸ್, ನಾವು ಎಲ್ಲ ಒಟ್ಟಿಗೆ ಇರ್ತಿದ್ವಿ.
ನಮ್ಮ ತಮ್ಮ ಹೇಳ್ತಿದ್ದಾನೆ ಏನಪ್ಪ ಅಂತಂದರೆ ಅಯ್ಯೋ ಸುಸ್ತಾಯಿತು ಅಂತಂದು ಹೇಳಿ ದೂಧಸಾಗರೆಲ್ಲ ಹತ್ತಿದೆಯಾ, ಅಯ್ಯೋ ಇದು ಯಾವುದು ಟ್ರೆಕ್ಕಿಂಗು ಬಾರೋ ಅಂತಂದು ಹೇಳಿದ್ರೆ ಅಲ್ಲಿ ನಾನು ಹೇಳ್ತಿದ್ಲು ಅವಳು ಬೂಸ್ಟ್ರು ಇಲ್ಲಿ ಇಲ್ಲ ಅವಳು, ಅದಕ್ಕೆ ನನಗೆ ಸುಸ್ತಾಗ್ತದೆ ಅಂತಂದೇಳಿ ಇಲ್ಲಿ ಇದೇ ಚಾನ್ಸ್ ತೊಗೊಂಡು ನಾನು ಏನು ಹೇಳಬೇಟೆ ನೋಡಿರಿ ಅವರೆಲ್ಲ ಬೂಸ್ಟ್ರು ಗೀಸ್ಟ್ರು ಅಂತಾರೆ, ಅದು ಹೆಂಗೆ ಬೂಸ್ಟ್ ಬರುತ್ತೆ ಗೊತ್ತಿಲ್ಲ ಬರ್ರಿ ಅಂತಂದೇಳಿ ನಮ್ಮ ಮನೆಯವ್ರಿಗೆ ಕರೆದ್ಬಿಟ್ಟು ನಾನು ಇದೇ ಚಾನ್ಸ್ ಅಂತಂದೇಳಿ ಅವ್ರು ಮತ್ತೆ ಬಂದು ವಾಪಸ್ ಹಿಂದಕ್ಕೆ ಬಂದು ಕರ್ಕೊಂಡು ಹೋಗೋಕ್ಕೆ ಮತ್ತು ನಾನು ಸುಮ್ಮನೆ ಕಾಡಿಸಿದೆ. ಆಮೇಲೆ ಬಂದರು ನೋಡ್ರಿ ಇಲ್ಲಿ ವ್ಯೂ ಪಾಯಿಂಟ್ ಬಂದು ಏನು ಚೆನ್ನಾಗಿದೆ ಗೊತ್ತಾ, ನೇಚರ್ ಆಫ್ ಪ್ಲೇಸ್ ಅಂತಂದರೆ ಇದಕ್ಕೆ ಅಂತಾರೆ ನೋಡ್ರಿ. ಎಂಥ ನಾವು ಹಿಲ್ಸ್ ಏರಿಯಾಕ್ಕೆ ಹೋದ್ರೂ ಈ ಥರದ್ದು ಸಿಗಲ್ಲೇನೋ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ. ಮಧ್ಯಾಹ್ನ 1 ಗಂಟೆ 1:30 ಅಷ್ಟೊತ್ತಿಗೆ ಇಷ್ಟು ಚೆನ್ನಾಗೈತೆ ಅಂತಂದ್ರೆ ಎಷ್ಟು ಖುಷಿ ಪಡ್ತಾಯಿದ್ದಾರೆ ಇವರೆಲ್ಲ ಅಂತಂದ್ರೆ ನಮ್ಮ ಫ್ಯಾಮಿಲಿಯವರೆಲ್ಲ ಎಷ್ಟು ಖುಷಿ ಪಡ್ತಿದ್ದಾರೆ ಅಂದ್ರೆ ಇಂಥ ಒಂದು ಅವಕಾಶನ ಅಥವಾ ಈ ಥರ ಒಂದು ಪ್ಲೇಸ್ ಇದೆ ಅಂತಂದು ಹೇಳಿ ನಾವು ಗೊತ್ತೇ ಇಲ್ಲ ನಮಗೆ. ಇದಕ್ಕೆ ನೀವು ರೆಫರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಕ ಅಂತಂದು ಹೇಳಿ ನಮ್ಮ ತಂಗಿ ಎಲ್ಲ ಹೇಳ್ತಾ ಇದ್ಲು. ಸೂರ್ಯನೆದುರಿಗೆ ಮೋಡ ಬಂದಿದ್ದ ಭಾಗ ಎಲ್ಲ ಏನಂದರೆ ಕಪ್ಪು, ಮೋಡ ಇಲ್ಲದ ಭಾಗ ಎಲ್ಲ ಬೆಳಕು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಹಿಲ್ಸ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಲ್ಲಿ ನಾನು ಇಲ್ಲಿ ಸನ್ಸೆಟ್ಟು ಸನ್ರೈಸು ನೋಡಲಿಕ್ಕೆ ತುಂಬ ಚೆನ್ನಾಗೈತೆ ಅಂತಂದೇಳಿ ನಾನು ಹೇಳಿದ್ದೀನಿ. ಅಷ್ಟು ಚೆನ್ನಾಗಿ ನೋಡ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಅದೇ ನಾನು ಸೂರ್ಯಂದು ಎದುರುಗಡೆ ಮೋಡ ಬಂದದ್ದು ಎಲ್ಲ ಬ್ಲ್ಯಾಕ್, ಹಾಗೆ ಇಲ್ಲದ್ದು ಎಲ್ಲ ವೈಟು ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡಬೇಕಾದ್ರೆ. ಮತ್ತು ನಾವು ನಂದೀಶ್ವರ ಗುಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಅದು ನಮಗೆ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಿದೆ ಅಂತಂದೇಳಿ ಬಿಟ್ಟಿಲ್ಲ ಅಂತ ಹೇಳಿದ್ನಲ್ಲ, ಇದೇ ದೇವಸ್ಥಾನ ನೋಡ್ರಿ. ಇಲ್ಲಿ ಸುಮಾರು ಚಿಕ್ಕದಾಗಿ ಕಾಣ್ತಾ ಇದೆ, ಬಟ್ ಅಲ್ಲಿ ತುಂಬ ಚೆನ್ನಾಗಿದೆ, ದೊಡ್ಡದು ಅಂತ ಹೇಳ್ತಾರೆ. ಬಟ್ ಅದು ನೋಡೋಕೆ ಅವಕಾಶನೇ ಸಿಕ್ಕಿಲ್ಲ ನಮಗೆ. ಈಗ 3 ಸಲ ಬಂದರು. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ನಾನು ಇವಾಗ ಇಲ್ಲಿವರೆಗೂ ನೀವು ನೋಡ್ತಾ ಇದ್ದರೆ ಇವಾಗ ಜೂನ್ವರೆಗೂ ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದೆ ಅಂತ, ಅಲ್ಲಿವರೆಗೂ ಬಿಡಲ್ಲ, ಯಾರೂ ಹೋಗ್ಲಿಕ್ಕೆ ಹೋಗಬೇಡಿ. ಬೇಕಾದ್ರೆ ಈ ವ್ಯೂ ಪಾಯಿಂಟ್ಸ್ ಬಂದು ನೋಡ್ಬೋದು ನೀವು. ಜೂನ್ವರೆಗೂ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರು. ಅಲ್ಲೆಲ್ಲ ನಿಂತ್ಬಿಟ್ಟು ವಿಚಾರಿಸಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕಾಲ್ದಾರಲ್ಲಿ ಬೇಕಾದ್ರೂ ಹೋಗ್ತೇವೆ ಅಂತ ಅವ್ರು ಕೊಟ್ಟಿಲ್ಲ ನಮಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ಮೇಲೆ ಕರ್ಕೊಂಡು ಹೋಗೋದು ಬೇಡಪ್ಪ ಅಂತಂದ್ರೆ ಏನಂದ್ರೆ ಸ್ಟೆಪ್ಪದ ಮಧ್ಯೆ ಡಿಸ್ಟೆನ್ಸ್ ಇದೆಯಲ್ಲ ತುಂಬ ಡೀಪಾಗಿದೆ. ಮಕ್ಕಳೆಲ್ಲ ನಾವೇ ಉದುರ್ಕೊಂಡ್ಬಿಡ್ಬೋದು, ಅಲ್ಲಿಂದ ಬಿದ್ದು ಬಿಡ್ಬೋದು ಅದು ಗ್ಯಾಪಲ್ಲಿ. ಅದಕ್ಕೆ ಬೇಡ ಅಂತ ಹೇಳಿದ್ರೆ ಮಕ್ಕಳೆಲ್ಲ ಜಗಳ ಮಾಡ್ತಿದ್ರು, ಯಾಕೆ ಕರ್ಕೊಂಬಂದಿರ ಮತ್ತು ನಾವು ಯಾಕೆ ಬರಬೇಕಿತ್ತು ಅಂತ. ಸರಿ ಅಂತ ನಾವು ದೊಡ್ಡಮ್ಮಗೊಬ್ಬರು ಕೆಳಗೆ ಬಿಟ್ಬಿಟ್ಟು ಎಲ್ಲರೂ ಮೇಲೆಗಡೆ ಹೋದ್ವಿ. ಇನ್ನು ಅಲ್ಲಿ ಹೋದ್ಮೇಲೆ ಎಷ್ಟು ಚೆನ್ನಾಗಿ ಗಾಳಿ ಇತ್ತು ಅಂತಂದರೆ ಅಪ್ಪಲ್ಲಿದ್ದೇವಲ್ಲ ನಾವು, ಸಿಕ್ಕಾಪಟ್ಟೆ ಒಳ್ಳೆ ಏರ್ ಬರ್ತಾಯಿತ್ತು. ಸರಿ ಸೆಲ್ಫಿ ಕಾಮನ್ನಾಗಿ ಫೋಟೋಸು ವಿಡಿಯೋಸು ಎಲ್ಲ ನಡೀತಿತ್ತು. ಇಲ್ಲಿ ಹುಡುಕ್ದಂಗ ಏನೋ ಹುಡುಕಾತನ ಇದೆಲ್ಲ ಮುಗಿಸ್ಕೊಂಡು ಅದೆಲ್ಲ ಮಾಡಿಕೊಂಡು ಸುಸ್ತಾಕೊಂಡು ಆಮೇಲೆ ಕೆಳಗಡೆ ಬಂದ್ವಿ ನಾವು. ಒಂದು ಕಡೆ ಕೆರೆ ಇತ್ತು, ಆ ಕೆರೆ ಹತ್ರ ಎಲ್ಲ ಊಟಕ್ಕೆ ಕೂಡೋಣ ಅಂತ. ಇದು ಫ್ಲಾಗಾಸ್ಟಿಂಗ್ ಇರೋದಕ್ಕೆ ಎಲ್ಲ ತುಂಬ ಜನ ಬಂದಿದ್ದಾರೆ. ಹಾಗೆ ಮೋಸ್ಟ್ಲಿ ನಂದೀಶ್ವರ ಗುಡಿ ಬಂದಿರೋದಕ್ಕೆ ಏನಾಯಿತು, ಎಲ್ಲರೂ ಕೆರೆ ಹತ್ರನೇ ಊಟಕ್ಕೆ ಕೂತಿದ್ರು, ತುಂಬ ರಶ್ ಆಗುತ್ತೆ ಅಂತಂದು ಹೇಳಿ ನಾವಲ್ಲೆಲ್ಲ ವೇಟ್ ಮಾಡಿಕೊಂಡು ಬೇಡ ಅಂತಂದೇಳಿ ಮಕ್ಕಳೆಲ್ಲ ಹಸ್ಕೊಂಡಿದ್ದಾರೆ ಅಂತಂದೇಳಿ ಒಂದು ಮಾವಿನ ಗಿಡ ತೋಪು ಇತ್ತು, ತೋಪು ಕಡೆ ಎಲ್ಲ ಬಂದು ಕೆಳಗಡೆ ಅಲ್ಲೇ ಕೂತ್ಬಿಟ್ಟು ಸರಿ ಅಂತ ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಂಡು ನಾವು ಹೆಣ್ಮಕ್ಳೆಲ್ಲ ಬಡಿಸ್ತಾ ಇದ್ವಿ. ಏನೇನೆಲ್ಲ ಇದೆ ನೋಡಿರಿ, ಆಂಟಿ ಎಲ್ಲ ಎಷ್ಟೊಂದು ಅಡುಗೆ ಮಾಡ್ಕೊಂಬಂದಿದ್ದಾರೆ. ಆಂಟಿಗೂ ಇಲ್ಲಿ ಬೇಳೆ ಪಲ್ಯ, ಹಾಗೆ ಕೊರದ ಜುಳಕ, ಮತ್ತು ಚಟ್ನಿ ಪುಡಿ, ಮೊಸರು, ಅದೆಲ್ಲ ಚಪಾತಿ ಅದೆಲ್ಲ ಮಾಡ್ಕೊಂಬಂದರೆ. ಗಿಣ್ಣ ಎಲ್ಲ ಇತ್ತು, ಗಿಣ್ಣ ಎಲ್ಲ ಮಾಡ್ಕೊಂಬಂದಿದ್ದಾರೆ. ನಾನು ಮೊಸರನ್ನ ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಇಷ್ಟೆಲ್ಲ ಮಂದಿ ಸೇರಿದ ಮೇಲೆ ಇಷ್ಟೊಂದು ಐಟಮ್ಸು ಸ್ವೀಟ್, ಹಾಗೆ ಇಲ್ಲಿ ಶೇಂಗಾ ಹೋಳಿಗೆ ಮತ್ತು ಕರ್ಚಿಕಾಯಿ ಎಲ್ಲ ಇತ್ತು, ಮತ್ತು ಗಿಣ್ಣನೂ ಇತ್ತಲ್ಲ. ಸರಿ ಎಲ್ಲರೂ ಚೆನ್ನಾಗಿ ಕತ್ತರಿಸ್ಕೊಂಡ್ವಿ. ಹಸಿವು ಬೇರೆ ಆಗಿತ್ತು ಸಿಕ್ಕಾಪಟ್ಟೆ ಮಕ್ಕಳಿಗೆ. ಫಸ್ಟು ಎಲ್ಲರಿಗೂ ಹಚ್ಕೊಟ್ಟು ಮತ್ತು ವೆಜಿಟೇಬಲ್ ಎಲ್ಲ ತೊಗೊಂಬಂದಿದ್ರು ನೋಡಿ. ವೆಜಿಟೇಬಲ್ ಜೊತೆಗೆ ಇಷ್ಟೆಲ್ಲ ಐಟಮ್ಸ ನಾವು ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಈ ಗಂಡ ಐಕ್ಳು ಮಕ್ಕೊಂಡ್ರೆ ಹೆಣ್ಣು ಐಕ್ಳು ನಾವು ಸುಮ್ಮನಿರೋದ ರೀಲ್ಸ್ ಮಾಡಿದ್ವಿ, ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತಂದು ಹೇಳಿ ಎಲ್ಲ ಮಾಡ್ತಾಯಿದ್ವಿ.
ಆಮೇಲೆ ಗಂಡ ಐಕ್ಳು ಇಲ್ಲಿ ನಾವು ಕ್ರಿಕೆಟ್ ಆಡ್ತೇವೆ ಅಂತಂದು ಹೇಳಿ ಮತ್ತೆ ಕ್ರಿಕೆಟ್ ಆಡಲಿಕ್ಕೆ ಹೋದರು. ಒಂದು ಸ್ವಲ್ಪ ಜನ ಮಲ್ಕೊಂಡ್ರು. ನೋಡಿ ಎಲ್ಲಿದ್ರೂ ಮಲಗೋದೇ ಇವ್ರದ್ದು ಅಂತ ನಾನು ಬೈತಾ ಇದ್ದೆ. ಮನೆಗೆ ಹೋದರೂ ಮಲಗೋದು, ಇಲ್ಲಿ ಮಲಗೋದು ಅಂತ. ಅತ್ತಲೆಕ್ಕೆ ಮರೆ ಅಂತಂದು ಹೇಳಿ ಅದನ್ನು ರೀಲ್ಸ್ ಎಲ್ಲ ಮಾಡಿದ್ವಿ. ಮಾಡೋಕ್ಕೆ ಬರೋಂಗಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸ್ಟೆಪ್ ಕಡೆ ಅಂತ ನಾನು ನಮ್ಮ ತಂಗಿ ಹೇಳಿದ್ರೆ, ಉಳಿದ್ರೆಲ್ಲ ಇಲ್ಲಿಲ್ಲ ಮಾಡೋದೆ ಅಂತಂದೇಳಿ ಹೇಗೇಗೋ ಒಟ್ಟೊಟ್ಟು ಮಾಡಿದ್ವಿ ನಾವು. ಇಲ್ಲಿ ವಿಡಿಯೋ ಆನ್ ಮಾಡಬೇಕು ಅಂದೆ, ಮತ್ತು ನನಗೆ ಹೆದರಿಕೆ ಬಂತು. ಮ್ಯೂಸಿಕ್ ಎಲ್ಲ ಬಂದುಬಿಟ್ಟು ಕಾಫಿ ರೈಟ್ ಆಯಿತು ಅಂತ. ನೋಡ್ರಿ ಇವ್ರ ಜೊತೆ ಮಾಡ್ತಾಯಿದ್ದೀನಿ ನಾನು, ಬಿಡ್ತಾನೆ ಇಲ್ಲ ಇವರು. ಬಾ ಅಂತ ಮಕ್ಕಳೆಲ್ಲ ಸರಿ ಮಾಡೋಣ ಅಂತ ಹೋದರೆ ಇವರೆಲ್ಲ ಮಾಡ್ತಾಯಿದ್ರು. ನಾನು ಸುಮ್ಮನೆ ನಿಂತುಬಿಟ್ಟೆ. ನನಗೆ ಸ್ಟೆಪ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ. ಅಯ್ಯೋ ನನಗೆ ಬಿಡೋಕ್ಕೂ ಇಷ್ಟ ಇಲ್ಲ, ಆ ಥರ ಆಗಿತ್ತು. ಸರಿ, ತುಂಬ ಎಂಜಾಯ್ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಒಂದು ಪಿಕ್ನಿಕ್ ಅಂತಲೇ ಹೇಳ್ಬೋದು, ಅಥವಾ ಒನ್ ಡೇ ಆಫ್ ಲೈಫ್ ಅಂತಲೇ ಹೇಳ್ಬೋದು. ಏನಂತ ಹೇಳ್ತೀರಿ ಅಂತಂದೇಳಿ ನೀವೇ ಲೈಕ್ ಮಾಡಿ. ಸರಿ, ಇವ್ರು ಗಂಡ ಐಕ್ಳು ಕ್ರಿಕೆಟ್ ಆಡ್ತಾಯಿದ್ರಲ್ಲ, ಸರಿ ನಾವು ಬಿಡೋದು ಬೇಡ ಅಂತಂದೇಳಿ ನಾವು ಒಂದು ಸ್ವಲ್ಪ ಕ್ರಿಕೆಟ್ ಆಡೋಣ ಅಂತ. ಇಲ್ಲಿ ನಮ್ಮ ತಂಗಿ ಮುಗೀತು ನಿಂದು ನಂದು ಅಂತ ಅವಳು ಹೋದರೆ, ಮತ್ತು ನಾನು ಎಟ್ಲೀಸ್ಟ್ ಬ್ಯಾಟಿಗೆ ಒಂದು ಸಲನಾದರೂ ಬಾಲ್ ಟಚ್ ಮಾಡ್ತೇನಪ್ಪ, ನನಗದು ಬರೋದೇ ಇಲ್ಲ ಅಂತ ನಾನು ಅಂದರೆ, ಈ ಅಣ್ಣ ಕೇಳ್ತಾನೇ ಇಲ್ಲ ನಂದು ಇನ್ನೂ 2 ಓವರ್ ಇದೆ, ಇನ್ನೂ 3 ಅಪ್ಪ ಕ್ರಿಕೆಟ್ ಆಡೋದು ಬೇಡಪ್ಪ ನೀವು, ಎಟ್ಲೀಸ್ಟ್ ನಾವು ಬಾಲಿಗೆಲ್ಲ ಬಾಲ್ನೆಲ್ಲ ಬ್ಯಾಟಿಗೆ ಟಚ್ ಮಾಡ್ತೀವಿ, ಸ್ವಲ್ಪ ಟಚ್ ಮಾಡೋಕ್ಕೆ ಬರುತ್ತೆ ಇಲ್ಲ ಅಂತ ಕೊಡು ಅಂತಂದರೆ ಹೊಟ್ಟೆ ಕೇಳ್ತಾ ಇಲ್ಲ. ಅಯ್ಯೋ ಸೈಡ್ ಹೋಯ್ತು, ಅದಾಯಿತು ಇದಾಯಿತು, ನಾವು ಕ್ಯಾಚ್ ಎಲ್ಲ ಹಿಡಿದ್ರೂ ಕೂಡ ಅದು ರಾಂಗು, ಹಾಗೆ ಹೀಗೆ ವೈಡ್ ಇತ್ತು ಅಂತಂದು ಹೇಳಿ ಏನೇನೋ ಹೇಳ್ಕೊಂಡು ಆಟನೇ ಆಡ್ತಿದ್ದ. ಬೇಜಾರು ಮಾಡ್ಕೊಂಡು ನಾವು ಹೊರಟ್ವಿ. ಮತ್ತೊಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತಂದೇಳಿ, ಬನ್ನಿ ಕೊಡ್ತೀನಿ ಅಂತಂದೇಳಿ ಮತ್ತೆ ಕರೆದ. ಸರಿ ಅಂತಂದೇಳಿ ಒಬ್ಬೊಬ್ಬರು ಒಂದೊಂದು ಸಲ ಬ್ಯಾಟಿಗೆ ಟಚ್ ಆಗೋವರೆಗೂ ನಾವು ಬಿಡಲೇ ಇಲ್ಲ. ಎಲ್ಲರೂ ಕೂಡ್ಕೊಂಡು ಆಟ ಆಡಿದ್ವಿ. ನೋಡ್ರಲ್ಲಿ ಆ ತಂಗಿ ಕಸ್ಕೊಳಕ್ಕೆ ಹೋಗ್ತಾಳೆ, ಅಣ್ಣ ಬಿಡೋದೇ ಇಲ್ಲ. ನಂದು ಇನ್ನೂ 2 ಓವರ್ ಇದೆ ನಂದು ಇನ್ನೂ 2 ಓವರ್ ಇದೆ ಅಂತಂದು ಹೇಳಿಬಿಟ್ಟು ನಾನು ಹಿಡ್ಕೊಂಡೇ ಬಿಟ್ಟೆ. ನೋಡಿರಿ ನಾನು ಬೇಜಾರು ಮಾಡ್ಕೊಂಡು ಹೋಗ್ತಿರೋದು ನೋಡಿ. ಕೊಟ್ಟರು, ಕ್ರಿಕೆಟ್ ಆಡಲಿಕ್ಕೆ ಬಂದಿದ್ದೀರಾ ನೀವು ಅಂತಂದೇಳಿ ನಾನು ಸಿಟ್ಟು ಮಾಡ್ಕೊಂಡು ಹೊರಟೆ. ಕೊಟ್ಟರು, ಒಂದು ಸಲ ಅಷ್ಟೇ ಟಚ್ ಮಾಡಿದೆ. ನೋಡಿ, ಆಮೇಲೆ ಎಲ್ಲರೂ ಒಂದೊಂದು ಸಲ ಟಚ್ ಮಾಡ್ಕೊಂಡು ಆಟ ಆಡಿ 6 4 ಸೂಪರು ಔಟು ಅಂತಂದು ಹೇಳಿ ಏನೋ ಚೆನ್ನಾಗಿ ಎಂಜಾಯ್ ಮಾಡಿ ಒಟ್ಟು ಕುಣಿದು ಕುಪ್ಪಳಿಸಿದ್ವಿ ಅಂದರೆ ತಪ್ಪಿಲ್ಲ ನೋಡ್ರಿ. ಬಾಲ್ ಹಿಡಿದು ಇಂಜುರಿ ಇದು 6 ಹೋಗಿದೆ. ಆಯ್ತು ಎತ್ತ ದೊಡ್ಡ ಇಷ್ಟೆಲ್ಲ ಮಾಡ್ಕೊಂಡು ಹೊರಟಿವಿ ಫ್ರೆಂಡ್ಸ್. ಇನ್ನೊಂದು ವಿಶೇಷತೆ ಇದೆ ಫ್ರೆಂಡ್ಸ್, ಇಲ್ಲಿ ಕೆಳಕೆರೆಯಲ್ಲಿ ಬರೀ ವ್ಯೂ ಪಾಯಿಂಟ್ಸ್ ಇದು ನಂದೀಶ್ವರ ಗುಡಿಗಿಂತನೂ ಇದು ಏನಂದರೆ ಇಲ್ಲಿ ಸಂಗೀತ ಸ್ಕೂಲ್ ಇದೆ. ಇಲ್ಲಿ ಸಂಗೀತದ ವಿಶೇಷ ಐತಿ, ಅಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ನಾವಿದೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇಲ್ಲಿ ಬಂದು 5 ಗಂಟೆ ಅಂತ ಹೇಳಿದರು. ಸಂಗೀತ ವಿಶ್ವವಿದ್ಯಾಲಯ ಇದೆ ಅಂತೆಲ್ಲ ಹೇಳ್ತಾರೆ. ಫಾರಿನರ್ಸ್ ಎಲ್ಲ ಬಂದು ಇಲ್ಲಿ ಸಂಗೀತ ಎಲ್ಲ ಕಲಿತಾರೆ ಅಂತಂದೇಳಿ ಸರಿ ಅಂತಂದೇಳಿ ನಾವೆಲ್ಲ ಹೋಗೋಕ್ಕಾಗಲಿಲ್ಲ. ಇನ್ನೊಂದು ಸಲ ಬಂದಾಗ ಶೋರ್ ಹೋಗೋಣ ಅಂತ ಮಾತಾಡ್ಕೊಂಡು ಹೊರಟ್ವಿ ನಾವು. ಹಾಗೆ ನಮ್ಮ ಮನೆಯವರು ವಿಡಿಯೋ ಮಾಡ್ತಾಯಿದ್ರು. ನಾನು ಅವ್ರಿಗೊಂದು ಹಾಡು ಕೊಡೋಣ ಅಂತ ಹಾಡು ಕೊಟ್ಟು ಸರಿ ಅಂತ ಎಲ್ಲರೂ ಬಂದು ಧಾರವಾಡಕ್ಕೆ ಸೇರಿದ್ವಿ. ಧಾರವಾಡಕ್ಕೆ ಬಂದ ಮೇಲೆ ಲಾಸ್ಟಿಗೆ ಐಸ್ ಕ್ರೀಮ್ ಕೊಡ್ಸೋದು ಅಂತ ಹೇಳಿದ್ಲು ನಮ್ಮ ತಂಗಿ. ಪಾಪ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ಕೊಡಿಸಿದ್ಲು. ಒಬ್ಬೊಬ್ಬರು ಬಟರ್ ಸ್ಕಾಚು, ಒಬ್ಬೊಬ್ರು ಚಾಕ್ಲೇಟು, ಅವ್ರವ್ರಿಗೆ ಇಷ್ಟವಾದ ಫ್ಲೇವರ್ ತಗೊಂಡ್ಬಿಟ್ಟು ನಾವು ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಹೀಗೆಲ್ಲ ಇತ್ತು ನಮ್ಮದು ಇವತ್ತಿನ ದಿನ, ಜನವರಿ 26. ಸರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದ್ರಿಂದ ಧಾರವಾಡ ಸುತ್ತಮುತ್ತ ಇರೋರಾದರೆ ಪಾಪ ನಂದೀಶ್ವರ ಗುಡಿಗೆ ಹೋಗೋರು ಅಟ್ಲೀಸ್ಟ್ ಬಿಡ್ತಾರೆ. ಇವತ್ತು ಅಲ್ಲಿ ಹೋಗಿ ವಾಪಸ್ ಡಿಸಪಾಯಿಂಟ್ ಮಾಡ್ಕೊಂಡೆಲ್ಲ ಬರ್ತಾಯಿದ್ರು. ಅದು ಓಪನ್ ಇಲ್ಲ ಇವತ್ತು ಅಲ್ಲಿ ಅಂತಂದು ಹೇಳಿ. ಇವಾಗಷ್ಟೇ ಅಲ್ಲ, ಜೂನ್ವರೆಗೂ ಓಪನ್ ಇರಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಮುಖ್ಯಸ್ಥರೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.